ಏನಂತೀರಿ ಬೀರಾ, ಚೆನ್ನಾಗಿದ್ದೀರಾ? ಆರಾಮಿದ್ದೀವಿ ನೋಡ್ರಿ. ಬರ್ರಿ ಬರ್ರಿ. ಯಾಕೆ ಅಷ್ಟು ಲೇಟ್ ಮಾಡಿದ್ರಲ್ರಿ? ಹೌದೌದು, ಸ್ವಲ್ಪ ಲೇಟ್ ಆಯಿತು. ನೈಟಲ್ಲಿ ಬರುವಾಗ ಡ್ರೈವರ್ಗೆ ನಿದ್ದೆ ಬಂದಿದೆ ಅಂದ, ಹಾಗಾಗಿ ಗಾಡಿನ ಸೈಡಲ್ಲಿ ಹಾಕಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದ. ಸೊ ಲೇಟ್ ಆಯಿತು. ಅತ್ತೆ, ನೀವು ಹೇಳಿದ್ರಲ್ವಾ ನಿಧಾನಕ್ಕೆ ಬನ್ನಿ ಅಂತ, ಹಾಗಾಗಿ ನಿಧಾನಕ್ಕೆ ಬಂದಿದ್ದು. ಏವ್ವ ಹುಚ್ಚಿ, ನಾವು ಬೆಳತಾನ ನಿದ್ದೆ ಮಾಡಿಲ್ಲ. ಯಾವಾಗ ಬರ್ತಾನ ಮೊಮ್ಮಗ, ಯಾವಾಗ ಬರ್ತಾನ ಅಂತೇಳಿ. ಕೊಡ ಏವ್ವ, ನನ್ನ ಮೊಮ್ಮಗನ್ ಕೊಡು ಮೊದಲ. ಅವ್ವ ಎದ್ದೆ ಬಿಟ್ಟದನ್ನೇ ಬಂಗಾರಿ. ಬಾಳ್ಳೆ ನನ್ ರಾಜ. ಹೋಗಪ್ಪ ಮರಿ, ನಿನ್ಗೋಸ್ಕರ ನಿಮ್ಮ ಅಜ್ಜಿ ಕಾಯ್ತಾ ಇದ್ದಾಳೆ. ಕಾಯಿಲಾರ್ದ ಎಂತ ಮಾತ್ರಿ, ಬಂದ್ಬಿಟ್ರಿ ಏನಪ್ಪ? ನಿಮ್ಮ ಅಜ್ಜಿ ಊರಿಗೆ ನೀವು ಬಂದ್ಬಿಟ್ರೇನವ? ನೀವು ಊರಿನ ರಾಜ ಇದ್ದೀರವ ಬಂಗಾರ. ನೀವು ನಿಮ್ಗೋಸ್ಕರ ನಾವು ಎಷ್ಟು ದಿನದಿಂದ ಕಾಯ್ತಿದ್ವಿ ಯವ್ವ. ಬಂದಿರು, ರಾಜ ಬಂದ್ರು, ಮನೆ ತುಂಬಿತು, ಮನೆಗೊಂದು ಕಳೆ ಬಂತು, ನನ್ನವ ಮುದ್ದು ಬಂಗಾರ ಬಂದದ. ಡುಮ್ಮವ ಸಾಕ್ ಬಿಡು. ಇನ್ನ ಮೊಮ್ಮಗನ ಗುಂಗಿನಾಗ ಬೀಗರು ಮನೆಗೆ ಬಂದಾರ, ಒಂದ್ ಸ್ವಲ್ಪ ಅವ್ರಿಗೆ ಏನಾರ ಮಾಡಿ ಕೊಡೋದು, ಕೈಕಾಲಿ ನೀರು ಕೊಡೋದು ಬಿಟ್ಟು ತಗೊಂಡ್ ನಿಂತ್ಲ ಮೊಮ್ಮಗನ್ನ. ಕೊಡ್ತೀನಿ ಅಂದ್ರಿ, ಹೆಂಗೆ ಮಾಡ್ತೀರಿ? ಇರ್ಲಿ ಬಿಡಿ. ಅವ್ರಿಗೆ ಮೊಮ್ಮಗ ನೋಡಿ ಖುಷಿಲಿ ಏನು ಗೊತ್ತಾಗ್ತಿಲ್ಲ ಇವಾಗ. ಇರ್ಲಿ ಬಿಡಿ ಬೀಗ್ರೆ, ಆಟ ಆಡಿಸ್ಲಿ ಮೊಮ್ಮಗನ. ನಾವು ಇವಾಗ ತಾನೇ ಲೇಟ್ ಆಯ್ತಲ್ವಾ, ಹಾಗಾಗಿ ನಾಷ್ಟಾ ಟೀ ಎಲ್ಲ ಮುಗಿಸ್ಕೊಂಡೇ ಬಂದ್ವಿ. ನಾನು ಕೆಲಸ ಮಾಡ್ತೀನಿ ಅತ್ತೆ ಎಲ್ಲಾನು. ನೀವು ಮೊಮ್ಮಗನ ಎತ್ಕೊಂಡು ಕೂತ್ಕೊಂಡ್ಬಿಡಿ, ಅಷ್ಟೇ ಸಾಕು ನಂಗೆ. ನನಗೂ ಅಷ್ಟೇ ಬೇಕಾಗ್ಯದ ಯವ್ವ, ನನ್ನ ಮೊಮ್ಮಗ. ನಾನು ಇನ್ನು ಮುಂದೆ ಏನು ಕೆಲಸ ಇಲ್ಲ, ಬಗಿಸಿಲ್ಲ ನನಗೆ. ಎಷ್ಟು ದಿನ ಎತ್ಕೋತಿ ತಗೋ ನೋಡ್ತೀನಿ ನಾನು. ಒಂದು 4-5 ದಿನ ಹೇಳಿದೆ ಅಂದ್ರೆ ಕೈಕಾಲು ಬ್ಯಾನಾಗ್ಯಾವ ಅಂತೇಳಿ ನಿಂದಿರ್ತೀವಿ. ಕೆಲಸ ನಾನೇ ಮಾಡ್ತೀವ ಪ್ರಿಯಾ, ನೀನೇ ಖುಷಿನ ಎತ್ಕೊಂಡು ಕೂಡಂತೀರಿ. ಖುಷಿನ ಎತ್ಕೊಂಡು ಕೂಡುದಂದ್ರೆ ಏನು ಸುಮ್ಮನೆ ಅಂತಿಕೊಂಡೇನು? ನಿನ್ನ ಡುಮ್ಮವ್ವ, ನಿನ್ನ ಕೈಲಿ ಏನಾಗ್ತದ? ಹಂಗೇನಿಲ್ರಿ, ನನ್ನ ಮೊಮ್ಮಗನ ತಗೊಳ್ಳೋದ್ರಿಂದ ನನಗೇನು ಬೇಜಾರಾಗಂಗಿಲ್ಲ. ಬರೀ ಕೈಕಾಲು ಮುಖ ತಕ್ಕೋರಿ, ಚಹಾ ಮಾಡಿಕೊಡ್ತೀನಿ. ಯಾಕಾಯ್ತಿರಪ್ಪ ಬಂಗಾರ ನೀವು? ಇನ್ನೊಂದು ಹಾಡಾಡ್ಲಿ? ಯಾಕಳುವೆಯಲೆ ರಂಗ ಬೇಕಾದ್ದು ನಿನಗೀವೆ, ನಾ ಕೆಮ್ಮೆ ಕರೆದ ನೊರೆ ಹಾಲು, ನಾ ಕೆಮ್ಮೆ ಕರೆದ ನೊರೆ ಹಾಲು ಸಕ್ಕರೆ, ನೀ ಕೇಳಿದಾಗ ಕೊಡುವೇನು, ಯಾತಕಳು ತಾನೆಂದು ಎಲ್ಲರೂ ಕೇಳಾರು, ಕಾಯದ ಹಾಲ ಕೆನೆಬೇಡಿ, ಕಾಯದ ಹಾಲ ಕೆನೆಬೇಡಿ ಕಂದಯ್ಯ, ಕಾಡಿ ಕೈ ಬಿಟ್ಟು ಇಳಿದಾನ, ಅಳುವ ಕಂದನ ತುಟಿಯು ಹವಳದ ಕುಡಿ ಹಾಂಗ, ಕುಡಿ ಹುಬ್ಬು ಬೇವಿ ನೆಸಳಂಗ, ಕುಡಿ ಹುಬ್ಬು ಬೇವಿ ನೆಸಳಂಗ, ಕಣ್ಣೋಟ ಶಿವನ ಕೈಯಲಗೂ ಹೊಳೆದಂಗ, ಅತ್ತರಳಲವ್ವ ಈ ಕೂಸು ನನಗಿರಲಿ, ಕೆಟ್ಟರ ಕೆಡಲಿ ಮನೆಗೆಲಸ, ಕೆಟ್ಟರ ಕೆಡಲಿ ಮನೆಗೆಲಸ, ಕಂದನಂತ ಮಕ್ಕಳಿರಲವ್ವ ಮನೆ ತುಂಬ, ಜೋಗುಳ ಹಾಡಿದರೆ ಆಗಲೇ ಕೇಳಾನು, ಹಾಲ ಹಂಬಲವ ಮರೆತಾನು, ಹಾಲ ಹಂಬಲವ ಮರೆತಾನು, ಕಂದಗೆ ಜೋಗುಳದಾಗೆ ಅತಿ ಮುದ್ದು, ಅತ್ತರ ನನ್ನ ಕಂದನ ಮುತ್ತೆಲ್ಲಿ ಉದುರ್ಯಾವ, ಸತ್ತಿಗಿ ಮಾನೇದ ಹೊಲದಾಗ, ಸತ್ತಿಗಿ ಮಾನೇದ ಹೊಲದಾಗ, ಅವರನ್ನ ಸುಪ್ಪಲೆ ವೈದ ಬಳತಂದ, ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ, ಬಾಡಿಗೆ ಹೆತ್ತು ದುಡಿದಂಗ, ಬಾಡಿಗೆ ಎತ್ತು ದುಡಿದಂಗ, ಬಾಳೆಲೆ ಹಾಸುಂದ ಬೀಸಿ ಹೊಗೆದಂಗ, ಹಸು ಮಕ್ಕಳಾಡಿದರ ಹಸನವ್ವ ಅಂಗಳ, ದೆಸೆ ಮುಖದವನು ನನ್ನ ಕಂದ, ದೆಸೆ ಮುಖದವನು ನನ್ನ ಕಂದ, ಆಡಿದರ ಮನೆ ತುಂಬ ಕಳೆಯೂ ಬಹಳವ್ವ. ಏನ್ ನಡ್ಸಿರಿ ಮಾಮಿ? ಈಗ ಮೊಮ್ಮಗನ ಗದ್ದಲ್ದಾಗ ಮಾಮಿಯರಿಗೆ ಯಾರು ಕಾಣಿಸಂಗಿಲ್ಲ ನೋಡು. ಅಯ್ಯ ಬರ್ರೆ ಸುಂದ್ರಿ ಸುಮ್ಮ ಬರ್ರೆವ, ಚಲೋ ಆಯ್ತು ಬಂದಿದ್ದು. ನನ್ನ ಮೊಮ್ಮಗ ಬಂದ ನೋಡ್ಲಿಕ್ಕೆ ಬಂದಿರೇನ? ಹ್ಞೂ ರೀ, ಮತ್ತ ನಿಮ್ಮ ಮೊಮ್ಮಗನ ಭಾಳ ಹೇಳಿಕತ್ತೀರಿ, ನೋಡ್ಬೇಕನ್ನಿಸ್ತು ನಮಗೂ, ಅದಕ್ಕೆ ಬಂದೀವ್ರಿ. ಇವ ನನ್ನ ಮೊಮ್ಮಗ ಭಾಳ ಚಂದ ಇದ್ದಾನವ ಯವ್ವ. ಮಾತ ಕಣ್ಣಿಗಿಣ್ ಬಿಟ್ಟಿರಂತಿ ನೀವು, ಮೊದಲೇ ಆತಿದಾರ ಕಣ್ಣು ಭಾಳ ಕೂಡಿರ್ತಾವ. ಅಯ್ಯಯ್ಯ ಮಾಮಿಯರ್ದೊಂದು, ನಮಗೇನು ಮಕ್ಕಳೇ ಆಗಿಲ್ಲ ನೋಡ್ರಿ, ನಿಮ್ಮ ಮೊಮ್ಮಗನೇ ಭಾರಿ ಚಂದನ. ನಿಮಗೂ ಮಕ್ಕಳಾಗ ಬಿಡು, ಇಲ್ಲಂದ್ರೆ ಯಾರು, ಆದ್ರೆ ನನ್ನ ಮೊಮ್ಮಗ ಮಾತ್ರ ಕಣ್ಣು ಹಾಕ್ಬೇಡ್ರಿ ನೋಡವ.
ಇವ ಹಾಕಂಗಿಲ್ಲ ತಗೋರಿ ಮಾಮಿ, ತೋರಿಸ್ತೀರಾ ಇಲ್ಲ ಮೊಮ್ಮಗನ್ನ? ಏ ಸುಮ್ಮಂದೆ ಬರ್ರಿ ವಾ ನೋಡಿ ಬರ್ರಿ. ಏನಪ್ಪ ಏನಂತಿ? ನಿಮ್ಮ ಅಜ್ಜಿ ಎಷ್ಟು ಹೊಗಳ್ತಾಳವ ಮಾರಾಯ ನಿನಗ. ಬಾಬಾ ನನ್ನ ಮೊಮ್ಮಗ ಹಂಗೆ ಮಾಡ್ತಾನ, ನನ್ನ ಮೊಮ್ಮಗ ಹಿಂಗೆ ಮಾಡ್ತಾನ. ಒಟ್ಟರ ಇದು ಇದ್ದಿ ಏನು ಸುದ್ದಿ? ಭಾರಿ ಇದ್ದಿ ಬಿಡ ನೀನು. ನಿಮ್ಮ ಅಜ್ಜಿ ಹೊಗಳ್ದಂಗೆ ಇದ್ದಿ ಬಿಡ ನೀನು. ಏ ಸುಂದ್ರಿ ಈ ಕಡೆ ಬಾ, ನಾನು ಸ್ವಲ್ಪ ನೋಡ್ದೇನೆ. ಅಯ್ಯೋ ಬಾರೇವಿ ಈ ಕಡೆ, ಜಾಗ ಇಲ್ಲೇನು? ನಾನು ಇಂತಲ್ಲಿ ನಿಂದಿರ್ಬೇಕನು? ಏನಂತೀರಪ್ಪ, ನಿಮ್ಮ ಅಜ್ಜಿ ಹೇಳ್ದಂಗೆ ಇದ್ರಿಲ್ಲವ ನೀವು. ಚಂದ ಚಂದ ಚಂದ, ಎಷ್ಟರ ಚಂದ ಇದ್ದೀರಿ, ಎಷ್ಟರ ಕ್ಯೂತಿದ್ದೀರಿ ನೀವು. ಏನಂತೀರಿ ಅನ್ನ ಬಂಗಾರ ನೀವು? ಕರ ನೋಡ್ರಿ ಮಾಮಿ, ನೀವು ಅಂದಂಗನೆ ಭಾರಿ ಇದ್ದಾನ ಮೊಮ್ಮಗ. ಮತ್ತ ನಾ ಅದಕ್ಕೆ ಹೇಳ್ತಿದ್ದೆ, ನನ್ನ ಮೊಮ್ಮಗ ಅಂದ್ರೆ ಏನಂತ ತಿಳ್ಕೊಂಡಿರಿ ನೀವು? ಬಂಗಾರ ಮುದ್ದೆದದು. ಸಾಕ್ ಬಿಡವ ಯವ್ವ, ನೀ ನನ್ನ ಮೊಮ್ಮಗ ಕಣ್ಣು ಹಾಕ್ತಿದ್ದಿ. ಈ ಕಡೆ ಕೂಡ್ಬಾ. ನಿಮ್ಮ ಅಜ್ಜಿ ನಡೆಯೋರ ಯಾರಿಲ್ಲಳಪ್ಪ ಈಗ. ಅಲ್ಲಲ್ಲ ನೆಲದ ಮೇಲೆ ಕಾಲ ನಿಂದ್ರಂಗಿಲ್ಲ ಒಟ್ಟ ನಿಮ್ಮ ಅಜ್ಜಿವಿ ಈಗ. ಮತ್ತ ಕಾಲ್ ನಿಂದ್ರಂಗ್ಲವ್ವ, ನನ್ನ ಮೊಮ್ಮಗ ಬಂದ ನಮ್ಮ ಮನೆಗೆ. ಎಷ್ಟೊತ್ತಿಗೆ ಬಂದ್ರಿ ಮಾಮಿ ಪ್ರಿಯಾರ? ಇವ್ವ ಲೇಟ್ ಆಗಿ ಬಂದಾರ, ಮುಂಜಾನೆ 9ಕ್ಕೆ ಬಂದಾರ. ನೀನು ಅಯ್ಯ ಯಾಕ್ರಿ ಮಾಮಿ 6 ಬರ್ತಾರ ಅಂದಿದ್ರಿ? ನಾವು ಹಂಗೆ ಅನ್ಕೊಂಡಿದ್ವಿ, ಬೆಳತನ ಕಾಯ್ದೀವಿ. ಅವಾಗೇನೋ ಡ್ರೈವರ್ ನಿದ್ದೆ ಬಂದಿತ್ತಂತ, ಅರ್ಧ ರಾತ್ರಿಯಾಗ ಮಲ್ಕೊಂಡಂತ, ಅದಕ್ಕೆ ಲೇಟಾಗಿ ಬಂದಾರ. ನಾಷ್ಟ ಚಾ ಎಲ್ಲ ಮುಗಿಸ್ಕೊಂಡ ಬಂದಾರ ಬರೋ ಮುಂದಾಗ ಹಾದ್ಯಾಗನೆ. ಚಲೋ ಆಯ್ತು ಬಿಡ್ರಿ ಮಾಮಿ, ನಿಮಗೂ ಮೊಮ್ಮಗನ ಗದ್ದಲ್ದಾಗ ಮಾಡೋದು ಆತಿದ್ದಿಲ್ಲ, ಮುಗಿಸ್ಕೊಂಡ ಬಂದಿದ್ದ ಚಲೋ ಮಾಡ್ಯಾರ ಅವ್ರು. ತೊಟ್ಲ ಯಾವಾಗ ಮಾಡೋರಿ ಮಾಮಿ? ಎಲ್ಲಿ ಮಾಡೋರು? ಏನು ಸುದ್ದಿ? ಜೋರು ಮಾಡೋರು ಕಾಣಿಸ್ತದ. ಮತ್ತೆ ನನ್ನ ಮೊಮ್ಮಗನ ತೊಟ್ಲ ಜೋರು ಮಾಡ್ತೀವವ್ವ. ಹಂಗೆ ಫಸ್ಟ್ ಬಂಗಾರ ಬಂದದದು. ಇಲ್ಲೇ ಮಾಡಬೇಕು, ಮಠ ಗಿಟ ಯಾವ್ದಾರ ಖಾಲಿ ಅದನ್ನು ನೋಡ್ಬೇಕು. ರಾಯರ ಮಠನೇ ಸಮೀಪ ಆಗ್ತದ, ಅಲ್ಲೇ ಮಾಡಿದ್ರೆ ಆಯ್ತು ಅಂತ ಅನ್ಕೊಂಡಿವಿ. ಹೋಗಿ ಬರ್ತೀವ್ರಿ ಮಾಮಿ, ಇನ್ನ ಕೆಲಸ ಇದ್ದಾವ ನಮ್ಮ. ಕೂಡ್ರಿ ಹೋಗಂತ್ರಿ. ಪ್ರಿಯಾ ಆರಾಮಿದ್ಯಾ? ಹಾ ಚೆನ್ನಾಗಿದ್ದೀನಿ ನೋಡಕ್ಕ, ನೀವು ಚೆನ್ನಾಗಿದ್ದೀರಾ? ನಾವು ಆರಾಮಿದ್ದೇವ. ನೀವು ಸುಂದ್ರಿ ಅಕ್ಕ? ನಾವು ಆರಾಮಿದ್ದೀವಿ ನೋಡುವ. ಪ್ರಿಯಾ ಭಾರಿ ಇದ್ದಾನವ ಮಗ. ಥ್ಯಾಂಕ್ಸ್ ಅಕ್ಕ. ಚೆನ್ನಾಗಿದ್ದಾನ? ಭಾರಿ ಇದ್ದಾನವ, ಕ್ಯೂಟ್ ಇದ್ದಾನ ಭಾರಿ ಮಗ. ನಿಮ್ಮ ಅತ್ತೆಯವ್ರ ಏನ್ ಹೇಳ್ತಿದ್ರ ಪ್ರಿಯಾ ನಿಮ್ಮ ಮಗಂದರ? ನನ್ನ ಮೊಮ್ಮಗ ಹಂಗಿದ್ದಾನ, ನನ್ನ ಮೊಮ್ಮಗ ಹಿಂಗಿದ್ದಾನ ಅಂತೇಳಿ. ಕರೆಗೂ ಮಾಮಿಯವ್ರು ಹೇಳ್ದಂಗ ಭಾರಿ ಇದ್ದಾನ ಬಿಡು. ಹೌದಲ್ಲ, ನಿಜ ಅಕ್ಕ. ಅವ್ರು ತುಂಬಾ ಹೇಳ್ತಾರೆ ಮೊಮ್ಮಗಂದು, ಬಿಡೋದೇ ಇಲ್ಲ. ಅಲ್ಲಿ ಬಂದಿದ್ರಲ್ವಾ ನೋಡ್ಲಿಕ್ಕೆ, ಇಷ್ಟು ಚಂದ ಆಡಿಸ್ತಿದ್ರಲ್ವಾ ಖುಷಿನ, ಭಾಳ ಚಂದ ಆಡಿಸ್ತಾರ ಅವ್ರು. ನನಗೆ ಬೈತಿದ್ರು, ನೀನು ಮಾತೆ ಆಡಿಸ್ಬೇಕು, ನೀನು ಮಾತೆ ಆಡಿಸಲ್ಲ ಅವನಿಗೆ, ಆ ಥರ ಆಡಿಸ್ಬೇಕು ಈ ಥರ ಆಡಿಸ್ಬೇಕು ಅಂತ. ಎಷ್ಟು ಚಂದ ಆಡಿಸ್ತಾರಂದ್ರೆ ಅವರು, ಅವ್ರ ಜೊತೆ ಮಗುನೇ ಆಗ್ಬಿಡ್ತಾರೆ ನಮ್ಮತ್ತೆ. ಹೌದು ಭಾಳ ಹೇಳ್ತಾರೆ ಮಾಮಿಯರ್ ಮೊಮ್ಮಗಂದು. ಹಂಗೆ ಆಡಿಸ್ತಾರ ಬಿಡು ಅವ್ರು. ಭಾರಿ ಚಂದ ಖುಷಿನ ಆಡಿಸ್ತಾರ. ಆಮೇಲೆ ಹಾಡು ಆಡ್ತಾರ. ಒಟ್ಟ ಖುಷಿಗೆ ಅಳಿಸೆ ಕೊಡಂಗಿಲ್ಲ ನೋಡೋರು. ಹಾ ನಿಜ ಅಕ್ಕ. ಆಮೇಲೆ ಹುಡುಗರ್ದು ಇನ್ನೊಂದು ಏನಂದ್ರೆ ಪ್ರಿಯಾ, 4-5 ತಿಂಗಳ ತನ ತವ್ರ ಮನೆಗಿದ್ದು ಬಂದಿರ್ತಾವ. ಬೇಕಾದಂಗ ಅಲ್ಲಿ ಅಜ್ಜ ಅಜ್ಜಿನ ಮೂತಿ ನೋಡಿರ್ತಾವ, ಎಲ್ಲ ನೋಡಿರ್ತಾವ, ಅಲ್ಲೇ ಆಟ ಆಡಿರ್ತಾವ. ಆದ್ರೆ ತಮ್ಮ ಮನೆಗೆ ಬಂದು ಇಲ್ಲ, ಒಟ್ಟು ನಮ್ಮ ತವ್ರ ಮನೆ ಸೇರಂಗೆ ಇಲ್ಲ ನೋಡ. ಅವ್ರ ಬಲ್ಲಿ ಹೋಗಕ್ಕವಲ್ಲ ಅಂತಾವ, ರೂಢಿನೇ ಇಲ್ಲ ಅನ್ನೋರ್ ಗತೆ ಮಾಡ್ತಾವ. ಇಲ್ಲಿ ಬಂದ್ರ ಅಂದ್ರೆ ಈ ಅಜ್ಜಿ ಅಜ್ಜನ ಅಷ್ಟು ಇಷ್ಟಪಡ್ತಾವ. ಎಲ್ಲರ ಮಕ್ಕಳು ಅದೇ ಹಂಗೆ ಇರ್ತಾವನಂತೇನವ. ಮತ್ತ ಅವ್ರ ನಿಜವಾದ ಅಜ್ಜ ಅಜ್ಜಿ ಅವ್ರ ಮನಿ ಇರ್ತದ, ಅದಕ್ಕೆ ಅವ್ರು ನಂಬುತ್ತಾರ. ಅವ್ರೇನು ಹೆಣ್ಣಜ್ಜಿಗಳು ಹೆಣ್ಣಜ್ಜ ಅಜ್ಜಿ ಏನು ಸಂಬಂಧ ಇರಂಗಿಲ್ಲ. ನೋಡು ಮಾಮಿಯರ್ ಹೆಂಗ್ ಮಾತಾಡ್ತಾರ. ಯಾಕ್ರಿ, ಅವರು ಪಾಪ ಎಷ್ಟು ಕಷ್ಟಪಟ್ಟು ಬಾಣೆತನ ಮಾಡಿ ಇದು ಮಾಡಿರ್ತಾರ. ಅವ್ರನ್ನ ನಂಬಂಗ್ಲಿ ಹುಡುಗರು. ನಿಜ ನೋಡಿ ಅಕ್ಕ, ಆ ಥರ ಮಾಡೋದು ಎಲ್ಲ ಮಕ್ಕಳು ಅದೇ ಥರನೇ ಮಾಡ್ತಾರೆ. ನಮ್ಮಮ್ಮನೂ ಅದೇ ಅಂದು ಆಡಿಸ್ತಿದ್ರು ಬರುವಾಗ. ಇವಾಗ ಇದ್ದು ಹೋಗ್ತೀಯಪ್ಪ, ಮುಂದೆ ಬಂದಿಂದ ನಮ್ಮನ್ನೇ ಒಳ್ಳೆ ನೋಡಂಗಿಲ್ಲ, ನಮ್ಮ ಹತ್ರನೇ ಬರಂಗಿಲ್ಲ, ಈ ಮನಿ ಇದು ಮುಗೀತು ನಿಮಗಿಷ್ಟೇ ಅಂತೇಳಿ ಹೇಳಿಕತ್ತಿದ್ರು ಅವರು. ಹಂಗೆ ಅದ ನೋಡು ಪ್ರಿಯ, ಸೃಷ್ಟಿ ನಿಯಮನೇ ಹಂಗೆ ಅದ. ನಡಿಯ ಸುಂದ್ರಿ ಬಳತಾಯ್ತು, ಬಂದು ಮಾಮೇರಿಗೆ ಹೋಗಿ ಬರ್ತೀವ್ರಿ. ನಡಿ, ಮತ್ತ ನೀನೇ ಮಾತಾಡ್ಕೋತ ಕೂತಿ, ನಾನು ಕೂತೀನಿ. ನಡಿವಾ, ಹೋಗು ಮೂವತ್ತಾಗ್ತದ. ಹೋಗ್ಬರ್ತೀರ ಅಂದ್ರೆ ಕೂಡ್ರಿ, ಒಂದು ಕಪ್ ಚಾರ ಮಾಡ್ಕೊಂಡ್ಬರ್ತಾಳ. ಹಾ, ಟೀ ಮಾಡ್ಕೊಂಡು ಬರ್ತೀನಿ ರೀ ಅಕ್ಕ. ಬೇಡವಾ, ಬೇಡ ಪ್ರಿಯ, ನೀ ಕುಡ್ದ ಬಂದೀವಿ. ಎತ್ಕೊರವ ಬಳತಾಯ್ತು, ನಿನ್ನ ಮಗನ ಎತ್ಕೊ. ಹಾ ಸರಿ ಅಕ್ಕ. ಎತ್ಕೋವಾರವ ಪ್ರಿಯ, ಬಳತಾಯ್ತು. ಹಾಲು ಕುಡಿಸ್ವಾ, ಸುಮ್ಮ ಕೂತ ನೋಡು ಪಾಪ. ಹಾ, ತೊಡೆ ಮೇಲೆ ಎತ್ಕೊಂಡು ಕೂತ್ರೆ ಎಷ್ಟೊತ್ತು ಬೇಕಾದ್ರೂ ಕೂತ್ಕೋತಾನತ್ತೆ ಅವನು. ಅದೇ ಮಲ್ಗಿಸ್ ನೋಡಿ, ಇವಾಗ ಅತ್ತೆ ಬಿಡ್ತಾನೆ. ಹೌದೌದು, ಹಂಗೆ ಹುಡುಗರವು. ಬಾ ಹಾಲು ಕುಡಿಸ್ಬಾ. ಸುಂದರಿ ಅಕ್ಕ, ಸುಮಾ ಅಕ್ಕ ಮತ್ತೆ ಮಾತಾಡ್ತಿದ್ದಾರೆ. ಅಯ್ಯ, ಅವ್ರ ಜಗಳ ಹಂಗೆ ಇರುದ. ಯಾವಾಗ ಜಗಾಡ್ತಾವ ಯಾವಾಗ ಕುಡ್ತಾವ ಹೇಳಿಕೆ ಆಗಂಗಿಲ್ಲ. ಒಂದೇ ಊರನವರು ಒಂದೇ ಊಣನವ್ರು ಇರ್ತೀವಿ. ಮತ್ತೆ ಜಗಾಡೋದು ಕಡ್ದಾಡೋದು ಮಾತಾಡೋದು ಇದ್ದದ್ದಾವ ಅದೆಲ್ಲ. ಅದು ನಿಜ ಬಿಡಿ. ಈಗ ನೋಡು, ನಿನ್ನೆ ನೀವು ಬರ್ತೀರಿ ಅಂತೇಳಿ ಗೊತ್ತಾಯ್ತಲ್ಲ, ಎಲ್ಲ ಪಾಪ ಬಂದು ಎಷ್ಟೋ ತನ ಮನೆ ಸ್ವಚ್ಛ ಮಾಡೋದ್ರಿ ಇಬ್ರು. ಹಂಗ ಸಹಾಯ ಮಾಡ್ತಾರವ ಬಂದು. ನೀವು ಯಾರು ಇರಂಗಿಲ್ಲಲ್ಲ, ಅವಾಗ ನಮ್ಮನ್ನ ನೋಡ್ಕೊಳ್ಳೋದು ಅವರೇ ಏನೇನ. ಮತ್ತ ಹಂಗಾಗಿ ಅವ್ರನ್ನ ಬಿಟ್ಕೊಡಂಗಿಲ್ಲ ನಾವು ಒಟ್ಟ. ಓಹೋ, ನೀನು ಬಂದು ಕ್ಲೀನ್ ಮಾಡಿದಾರಾ? ಅದಕ್ಕೆ ಮನೆ ಇಷ್ಟೊಂದು ಕ್ಲೀನ್ ಆಗಿದೆ. ಮತ್ತೆ ನನಗೆಲ್ಲ ಆಗ್ತದ ಯವ್ವ, ಕೈಕಾಲು ಹಿಡ್ಕೊಂಡ್ರಾಗ ಏನು ಅಂತಲ್ಲ, ಒಂದು ಬಕ್ರಿ ಮಾಡ್ಕೊಂಡು ಉಂಡ್ರೆ ಸಾಕಾಗ್ಯದ ನನಗೆ. ಅಷ್ಟು ತ್ರಾಸಾಗಿರ್ತಿತ್ತು. ನೀನು ಹಿಂಗ ಬರ್ತಾರ ನನಗೆ ಆಂಗ್ಲ ಏನು ಮಾಡ್ಲಿ ನೋಡ ಸುಂದ್ರಿ ಸುಮ್ಮ ಅಂದೆ. ಇಲ್ಲ ಹೇಳ್ರಿ ಮಮ್ಮಿ, ನೀವು ಏನು ವಿಚಾರ ಮಾಡ್ಬೇಡ್ರಿ, ನಾವೆಲ್ಲ ಬಂದ್ ಮಾಡ್ತೀವಿ ಅಂತೇಳಿ ಅಷ್ಟು ಪಾಪ ಎಷ್ಟೋ ತನ ಮಾಡುವುದು. ಆ ಥರ ಎಲ್ಲ ಒಳ್ಳೆಯವರು ಇದ್ದಾರತ್ತೆ. ಅವರು ಕೆಲಸ ಮಾಡೋದಾಗಿರ್ಬೋದು, ಹೆಲ್ಪ್ ಮಾಡೋದಾಗಿರ್ಬೋದು,
ಏನಾದರೂ ಕಷ್ಟ ಅಂದರೆ ಬರೋದಾಗಿರ್ಬೋದು ಎಲ್ಲನೂ ಮಾಡ್ತಾರೆ. ಆದರೆ ಅದೇ ನೋಡಿ ಅಲ್ಲಿದಿಲ್ಲೇ ಇಲ್ಲಿದಲ್ಲೇ ಹೋಗಿ ಹೇಳ್ತಾರಲ್ವಾ, ಅದೇ ಬೇಜಾರು. ಅದು ಎಲ್ಲ ಹೆಣ್ಮಕ್ಳಿದ್ದಲ್ಲಿ ಇರೋದ ಅದು. ಮತ್ತೆ ಓಣೆಂದಲ್ಲಿ ಏನೋ ಅಂತಾರಲ್ಲ ಅಂತ ಹಾಡ್ಕೊಳ್ಳೋದು ಇದ್ದಿದ್ದೆ ಅದು. ಹಂಗಾಗಿ ಇವು ಹಂಗೆ ಮಾಡ್ತಾವ. ಹಿಂಗೆ ನೋಡುವ ಮತ್ತೆ ಬಂದಾಗ ಹಂಗೆ ಹೋಗೋದು, ಹಿಂಗೆ ಬಂದಾಗ ಹಿಂಗೆ ಹೋಗೋದು, ಹೆಂಗೋ ಮಾಡಿ ಹೊಂದ್ಕೊಂಡು ಜೀವನ ಕಳೆದು ಬಿಡೋದು ನೋಡು. ಅದು ನಿಜ ಬಿಡಿ. ಎಲ್ಲೋಗಿದ್ರವ ಸುಂದ್ರಿ ಸುಮ? ಭಾರಿ ಜೋಡಾಗಿರ್ಬಿಡ ಇಬ್ರು. ಹಂಗೇನಿಲ್ವ, ಜೋಡ್ ಅಂತೇನಿಲ್ಲ. ಮಾಮಿ ಮೊಮ್ಮಗ ಬಂದಿದ್ನಲ್ಲ ಅದಕ್ಕೆ ನೋಡಿ ಬಂದ್ರೈತೆ ಅಂತ ಹೋಗಿದ್ವಿ. ಕರ್ಕೊಂಬಂದಾರ ನಮ್ಮ ಅಮ್ಮಗನ್ನ? ಹೆಂಗಿದ್ದಾನ? ನಮಗೊಂಚೂರು ಹೇಳಿಲ್ಲ ನೋಡು ಮಾಮಿ. ನಮಗರ ಎಲ್ಲಿ ಗೊತ್ತಾತಿತ್ತ ಮೀನಾಕ್ಷಿ, ನೀನು ಸ್ವಚ್ಛ ಮಾಡ್ಲಿಕ್ಕೆ ಕರೆದ್ಲ ಮನೆ ಹೋಗಿದ್ವಿ. ಹಂಗಾಗಿ ನಾಳೆ ಬರ್ತಾರಂತೇಳಿ ನಮಗೂ ಗೊತ್ತಾಯ್ತು ಅಷ್ಟೇ. ಇಲ್ಲಾಂದ್ರೆ ನಮಗೆಲ್ಲ ಅವ್ರೇನು ಫೋನ್ ಮಾಡಿ ಹೇಳ್ಯಾರ, ನಮಗೂ ಏನೂ ಹೇಳಿಲ್ಲವ. ಆದರೂ ನಿಮಗೆ ಮಾಮಿಯರಿಗೆ ಒಂದು ಸ್ವಲ್ಪ ಭಾಳ ಇದು ಹೋತ ಬಿಡು. ಏನಾದರೂ ನಿಮ್ಗೆ ಬಿಟ್ಟು ಮಾಡಂಗೆ ಇಲ್ಲ ಅವರು. ಆಮೇಲೆ ನಿಮಗೆ ಫಸ್ಟ್ ಹೇಳ್ತಾರ, ನಮ್ಮಿಂದ ಅಷ್ಟಕ್ಕಷ್ಟೇ ಬಿಡು ನಮ್ಮ ಜೊತೆ ಏನವರು ಯಾವಾಗಲೂ. ಯಾರ್ಯಾರು ಬಂದಿದ್ರು? ಹಂಗೇನಿಲ್ವ, ಸುಮ್ಮನೆ ಏನಾರ ಒಂದು ತಪ್ಪು ತಿಳ್ಕೊತೀವಿ ನೋಡಿ ಮೀನಾಕ್ಷಿ ನೀನು. ನಿಮಗೂ ಹೇಳ್ತಿರ್ಬೇಕು ಆಮೇಲೆ. ಹೇಳ್ತಿರ್ಬೇಕು ಬಿಡು. ನಾವು ಹೇಳಿಂದ ಹೋಗ್ತೀವಿ, ಸುಮ್ಮನೆ ಯಾಕೆ ಈಗ ಹೋಗಿ ಇದು ಮಾಡ್ಬೇಕು ಅಂದಂಗೆ. ಅವರು ಯಾರ್ಯಾರು ಬಂದಿರಂದ್ರಿ? ಬೀಗರಿಗೇನು ಸೀರೆ ಪಾರಿ ಉಡ್ಸಿದ್ರೆ ಏನು ಮಾಮಿಯಾರು? ಅವ್ರಮ್ಮ ಅಪ್ಪ ಬಂದುಬಿಟ್ಟು ಹೋದ್ರು. ಸೀರೆ ಉಡ್ಸಿದ್ದು ಪಾರಿ ಉಡ್ಸಿದ್ದು ನಾವೆಲ್ಲ ಏನೂ ಕೇಳಿಲ್ವಾ, ಸುಮ್ಮನೆ ಯಾಕೆ ಕೇಳ್ಬೇಕು. ಸುಮ್ಮ ಹೋದ್ವಿ, ಖುಷಿ ನೋಡಿದ್ವಿ, ಬಂದ್ವಿ ಅಷ್ಟೇ. ನಾವು ಯಾವ ಉಸಾಬರಿಗೂ ಹೋಗಿ ನೋಡಿ ಮೀನಾಕ್ಷಿ. ಹೌದು ಬಿಡು, ನೀವು ಯಾರ್ದು ಏನೂ ಕೇಳಂಗಿಲ್ಲ. ಆದ್ರೆ ಬೀಗರಿಗೆ ಫಸ್ಟ್ ಬಂದಾಗ ಕಳಿಸ್ಲಿಕ್ಕೆ ಅಂತ ಬಂದಾಗ ಸೀರೆ ಉಡಿಸ್ತಾರಲ್ಲ, ಅದಕ್ಕೆ ಕೇಳಿದೆ. ಏನು ತೊಟ್ಲದಾಗ ಉಡಿಸ್ತಾರೇನವ? ಏನೇನು ಮಾಡ್ತಾರೆ ನಮ್ಮ ಅದೆಲ್ಲ ಏನೂ ಗೊತ್ತಿಲ್ಲ ನಮಗೆ. ಅಂದಂಗೆ ಏನೋ ತೊಟ್ಲ ಜೋರು ಮಾಡ್ತಾರಂತಲ್ಲ. ಅಲ್ಲ ಮತ್ತೆ ಮೊಮ್ಮಗ ಬಂದಿದ್ದಾಗ ಗೊತ್ತಿಲ್ಲಂತಿ ಮಾಮಿ ಮೊಮ್ಮಗ ಅವ್ರು ತೊಟ್ಲ ಜೋರು ಮಾಡ್ತಾರ ಸಹಿತ ಗೊತ್ತಲ್ಲ ನಿಮಗೆ. ಹೆಂಗ ಯಾರು ಹೇಳಿದ್ರಿ ಮೀನಾಕ್ಷಿ? ಹಿಂಗೆ ಬರ್ತಾವ ಸುದ್ದಿ. ಅವ್ರು ಹೇಳಿಲ್ಲ ಅಂದ್ರೆ ಏನಾಯ್ತು, ನಮಗೆ ಹೇಳೋರು ಎಷ್ಟು ಮಂದಿ ಇರ್ತಾರೆ. ಒಬ್ರಿಗೊಬ್ರಿಗೆ ಸುದ್ದಿ ಗೊತ್ತಾಗೋದಲ್ಲ. ಏನೋ ಭಾರಿ ಜೋರು ಮಾಡ್ತೀವಿ ನಾವು, ಮಠ ಹಿಡಿತೀವಿ, ಹಂಗೆ ಹಿಂಗೆ ಎಲ್ಲ ಹೇಳಂತ ಅದನ್ನೋದು ಆಸ್ತಿ ಅದ, ಅದಕ್ಕೆ ಮಾತಾಡ್ತಾರ ಹಂಗ. ಹಂಗೇನಿಲ್ಲ. ಮತ್ತು ಮೊಮ್ಮಗ ಬಂದಾನಂದ್ರೆ ಹುರುಪು ಇರೋದಲ್ಲ, ಅಲ್ಲಿ ಹೋಗಿಲ್ಲಲ್ಲ ತೊಟ್ಲಿಕ್ಕೆ ಯಾರನ್ನೂ ಕರ್ಕೊಂಡು, ಅದಕ್ಕೆ ಇಲ್ಲೇ ಮಾಡಿ ಊರಿಗೆ ಊಟ ಹಾಕಿಸ್ತೀವ ಅಂತ ಅಂದಿದ್ರು ಬಿಡು ನಮ್ಮ ಮುಂದನು. ಅದೇ ಆಸ್ತಿ ಅದ ರಗಡ್. ಮತ್ತು ಊರಿಗೆ ಊಟ ಆದರೂ ಹಾಕಿಸ್ತಾರ, ಹತ್ತಳ್ಳಿಗೆ ಊಟ ಆದರೂ ಹಾಕಿಸ್ತಾರ. ಇದ್ದವ್ರು ಆಟವ ಇರ್ಬೋದವ. ನಾವು ಅದೆಲ್ಲ ಯಾಕೆ ಮಾತಾಡಮ್? ನೀ ಏನೇ ಅನ್ಸುಮ ಮಾಮಿಗೆ ಏನ್ರ ಅಂದ್ರೆ ನೀವು ಒಟ್ಟ ಬಿಟ್ಟು ಕೊಡಂಗಿಲ್ಲ ಬಿಡು ಮಾಮಿಯರ್ನ ಯಾವಾಗ್ಲೂ. ಹಂಗೇನಿಲ್ಲ ಮೀನಾಕ್ಷಿ, ಆದ್ರೆ ಸುಮ್ಮನೆ ಮಾತಾಡೋದು ನನಗೆ ಇಷ್ಟ ಆಗಂಗಿಲ್ಲವ. ಏನಿದೆ ರೀಸನ್ ಅಂತಾರನು? ಅವರು ಮೊಮ್ಮಗ ಊಟನ ಖುಷಿಯಿಂದ ಊರಿಗೆ ಊಟ ಹಾಕಿಸ್ತೀವಂದಾರ, ಅದ್ರಾಗ ಏನು ತಪ್ಪದ? ನನಗೇನು ತಪ್ಪಂತ ಅನ್ಸಂಗಿಲ್ವ. ಅದಕ್ಕೆ ಅದ್ರ ಬಗ್ಗೆ ಸುಮ್ಮನೆ ಮಾತಾಡಿದ್ರಲ್ಲಿ ಅರ್ತಿಲ್ಲಲ್ಲ, ನಂಗೆ ಹಂಗೆ ಇಷ್ಟನೂ ಆಗಂಗಿಲ್ಲ ಮಾತಾಡೋದು. ಆಯ್ತು ಬಿಡವ. ಯಾರಂಗಿದ್ದಾನ ಮೊಮ್ಮಗ? ಏನು ಪ್ರಿಯಾನಂಗಿದ್ದಾನ, ಏನು ರಾಜುನಂಗಿದ್ದಾನ? ಇದ್ದಾನ ಬಿಡು, ಯಾರಂಗಂತ ಗೊತ್ತಾಗಂಗಿಲ್ಲಿನ. ಒಂದು 5-6 ತಿಂಗಳಾಗೇನು ಗೊತ್ತಾಗ್ತದ. ಪ್ರಿಯಾನಂಗ ಅನಿಸ್ತಾನ. ಚಂದ ಅದ ಬಿಡು ಹುಡುಗ. ಆದ್ರೆ ಚಂದ ಇರ್ತಾನ. ಮತ್ತು ಬೆಂಗಳೂರಾಗ ಬೆಳೆದಾನ. ಆಕೆ ಏನಯ್ಯವ್ವ ಪ್ರಿಯಾ ಒಟ್ಟ ತಲೆಗೇನು ಕಟ್ಕೊಳಂಗಿಲ್ಲಂತ, ಏನೂ ಇಲ್ಲಂತ, ಒಟ್ಟ ಬಾಣಂತನ್ನಂಗ ಇಲ್ಲಂತ ನೋಡಕಿ. ಅಲ್ಲ ಮೀನಾಕ್ಷಿ, ನೀವು ಮಾಮಿಯರ ಮನೆಗೆ ಬರಂಗಿಲ್ಲ, ಮಾಮಿಯರ ಜೊತೆ ಒಟ್ಟ ಅಷ್ಟಕ್ಕಷ್ಟೇ ಇರ್ತೀರಿ ಅಂದ್ರೂ ಅವ್ರ ಬಗ್ಗೆ ಎಲ್ಲ ಗೊತ್ತಿರ್ತದಲ್ಲ ಸುದ್ದಿ, ಹೆಂಗಂತ. ಹಿಂಗೆ ಅವ ನಮಗೆಲ್ಲ ಗೊತ್ತಾತವ. ಹಿಂಗೆ ಸುಮ್ಮ ಅದ್ರ ಬಗ್ಗೆ ಆಸಕ್ತಿ ವಹಿಸಿದ್ರೆ ಎಲ್ಲ ಸುದ್ದಿಗಳು ತಂತಾನೇ ಬರ್ತಾವು. ಇಷ್ಟು ದಿನ ನಾ ಮಾಡ್ತೀನಲ್ಲ, ಈಗ ಮೀನಾಕ್ಷಿ ತೊಗೊಂಡಾಳ ಚಾರ್ಜ್. ನಿನ್ನ ಚಾರ್ಜ್ ನಾ ಯಾಕೆ ತೊಗೊಳೆ ಸುಂದ್ರಿ? ನಿನ್ನಷ್ಟೇ ನಾನು ಮನೆಗೆ ಹೋಗಿ ಆಡ್ಕೊಳ್ಳೋದು ನನಗೆ ಗೊತ್ತಿಲ್ಲವ. ಸುಮ್ಮ ಮಾಮಿಯರ್ದು ಹಿಂಗೆ ಯಾರ ಹೇಳಿದ್ರೆ ನನಗೆ, ಅದಕ್ಕೆ ನಾನು ನಿಮ್ಮ ಮುಂದೆ ಅಂದಿನಿ ಅಷ್ಟೇ. ಅಲ್ಲ ನಮಗೊಂಚೂರು ಫೋನ್ ಮಾಡಿ ಹೇಳ್ಬೇಕಿಲ್ಲ? ಭಜನಾ ಮಂಡಳಿಯೊಳಗೆ ಇರ್ತೀವಿಲ್ಲ ನಾವೇನು ಸಂಬಂಧ ಇಲ್ಲನ ಮಾಮಿಯರಿಗೆ? ಹಿಂಗವ ನಮ್ಮ ಮಗ ಬರ್ಲಿಕ್ಕತ್ತಾನ, ನೋಡ್ಲಿಕ್ಕೆ ಬರ್ರಿ ಅಂತೇಳಿ ನಿಮ್ಗೆ ಹೆಂಗೆ ಕರೆದ್ಲ ಹಂಗೆ ನಮಗೂ ಕರೆದ್ರೆ ಆಗಂಗಿಲ್ಲನು? ಬರ್ಲಿ ಅವ್ರು ಮಾಮಿಯರ ಮಾಡ್ತೀನಿ ಅವ್ರಿಗೆ. ಕೇಳ ಮಾಮಿಯರ ಎದುರಿಗೆ ಸಿಕ್ಕಾಗನೇ ಕೇಳ, ಯಾಕ್ರಿ ಮಾಮಿ ನಮಗೆ ಯಾಕೆ ಹೇಳಿಲ್ಲ ಅಂತೇಳಿ ಅಂದ್ರೆ ಅವ್ರು ಏನು ಹೇಳ್ತಾರ ಗೊತ್ತಾಗ್ತದ. ಕೇಳ್ತೀನಿ ಬಿಡು, ನನಗೆ ನಂಜಿಕೆನು. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಬಾಜುಕಿನ ಗಂಟಿ ಠಣ್ ಅಂತ ಹೊಡೀರಿ, ನಾವು ಮಾಡಿದ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲರಿಗೂ ಧನ್ಯವಾದಗಳು.